ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? SSCಯಲ್ಲಿ ನೀವು ಒಂದು CHSL ಹುದ್ದೆಗಳಿಗೆ ಏನು ಅರ್ಜಿಗಳನ್ನು ಸಲ್ಲಿಸಿದ್ರಿ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದೀಗ ನೀವು ಒಂದು ಎಕ್ಸಾಮ್ ಡೇಟ್ಗಳನ್ನು ಆಲ್ರೆಡಿ ಅನೌನ್ಸ್ ಮಾಡಿದ್ರು. ಈಗ ಏನು ಮಾಡಿದ್ದಾರೆ ಅಂದರೆ ತಮಗೆ ಒಂದು ಎಕ್ಸಾಮ್ ಡೇಟ್ಗೂ ಮತ್ತು ಒಂದು ಎಕ್ಸಾಮ್ ಸ್ಲಾಟ್ ಸೆಲೆಕ್ಷನ್ ಮಾಡಲು ಇಲ್ಲಿ ತಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. SSCಯಿಂದ ಇಲ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ ನೋಡಿ, ಸೆಲ್ಫ್ ಸ್ಲಾಟ್ ಸೆಲೆಕ್ಷನ್ ಫಾರ್ ಟೈರ್ 1 CHSL ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ ನೋಡಿ, ಕಂಬೈನ್ಡ್ ಹೈಯರ್ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಒಂದು ಏನು ಪರೀಕ್ಷೆಗೆ ನೀವು ಅಪ್ಲಿಕೇಶನ್ಗಳನ್ನು ಹಾಕಿದ್ರಿ ಅವ್ರಿಗೆ ಡೇಟು ಮತ್ತು ಎಕ್ಸಾಮ್ ಸಿಟಿ ಸೆಲೆಕ್ಷನ್ ಮಾಡಲು ತಮಗೆ ಸ್ವಲ್ಪ ಇಲ್ಲಿ ತಮಗೆ ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ. ನೀವೇ ನಿಮ್ಮ ಸ್ಲಾಟ್ಗಳನ್ನು ಮತ್ತು ಶಿಫ್ಟ್ಗಳನ್ನು ನೀವೇ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತದೆ. ನೀವು ಸ್ಲಾಟ್ ಮತ್ತು ಶಿಫ್ಟ್ ಬುಕ್ಕಿಂಗ್ ಮಾಡಲಿಲ್ಲ ಅಂದರೆ ನಿಮಗೆ ಯಾವುದೇ ತರಹದ ಪರೀಕ್ಷೆ ಬರೆಯಲು ಇಲ್ಲಿ ಅವಕಾಶವಿರುವುದಿಲ್ಲ. ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಯಾವ ದಿನಾಂಕದಂದು ಮತ್ತು ಯಾವ ಶಿಫ್ಟು ಮತ್ತು ಯಾವ ಊರಿನಲ್ಲಿ ತಮಗೆ ಈ ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುತ್ತೀರಿ ಅದನ್ನು ನೀವೇ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ಗಳಲ್ಲಿ ಹೋಗಿ ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತದೆ. ನಾವು ಮುಂದೆ ಇದು ವಿಡಿಯೋದಲ್ಲಿ ತಮಗೆ ಹೇಗೆ ಅದನ್ನು ಮಾಡಬೇಕು ಕಂಪ್ಲೀಟ್ ವಿಡಿಯೋನಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಮತ್ತು ತಪ್ಪದೇ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಈ ಥರ ಒಂದು ಡೆಮೋವನ್ನು ಕೊಟ್ಟಿದ್ದಾರೆ ನೋಡಿ. ಡೇಟ್ ಆಫ್ ಎಕ್ಸಾಮಿನೇಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಈ ಮೂರು ತರಹದ ಇಲ್ಲಿ ತಮಗೆ ನೀವು ಅಪ್ಲಿಕೇಶನ್ಗಳಲ್ಲಿ ಏನು ಎಕ್ಸಾಮ್ ಸೆಂಟರ್ಗಳನ್ನು ತೊಗೊಂಡಿರ್ತೀರಿ ಆ ಸೆಂಟರ್ನಲ್ಲಿ ಯಾವ್ಯಾವ ಸ್ಲಾಟ್ನಲ್ಲಿ ಸೀಟ್ಗಳು ಒಂದು ಖಾಲಿ ಇವೆ ಎಂಬುದರ ಬಗ್ಗೆ ಇಲ್ಲಿ ತಮಗೆ ಒಂದು ಅಪ್ಲಿಕೇಶನ್ ತೋರಿಸುತ್ತೆ. ಈ ಥರ ಗ್ರೀನ್ ಕಲರ್ ತೋರಿಸಿದ್ರೆ ಇಲ್ಲಿ ಸ್ಲಾಟ್ ಖಾಲಿ ಇದೆ ಎಂದರ್ಥ ಆಗಿರುತ್ತದೆ. ಅದೇ ರೀತಿ ಇಲ್ಲಿ ಕೆಳಗಡೆ ಬಂದರೆ ನೋಡಿ, ಇಲ್ಲಿ ಸೀಟ್ ಅವೈಲೇಬಲ್ ಇಲ್ಲ ಅಂದರೆ ನಾಟ್ ಅವೈಲೇಬಲ್ ಅಂತ ಇಲ್ಲಿ ಸೀಟ್ಗಳನ್ನು ಕೊಟ್ಟಿರ್ತಾರೆ. ನೀವು ಡೇಟ್ ಚೇಂಜ್ ಮಾಡಿ ಮತ್ತೆ ಬೇರೆ ದಿನಾಂಕದನ್ನು ಸ್ಲಾಟ್ಗಳನ್ನು ಇಲ್ಲಿ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ನಂದೇ ಒಂದು ಅಪ್ಲಿಕೇಶನ್ ಸ್ಲಾಟ್ ಬುಕ್ಕಿಂಗ್ ಮಾಡ್ತಾ ನೋಡೋಣ. ನೋಡಿ ವೀಕ್ಷಕರೇ, ಇಲ್ಲಿ ನೀವು ಮೇನು ಆಗಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಿಮ್ಮ ಒಂದು CHSLನ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಸಿಂಪಲ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಪಾಸ್ವರ್ಡನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಕಾಣುತ್ತಿರುವ ಒಂದು ಕ್ಯಾಪ್ಚಾವನ್ನು ಹಾಕೊಳ್ಳಿ. ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಲಾಗಿನ್ ಆಗುತ್ತೆ. ಇದರಲ್ಲಿ ನೀವು ಮೈ ಅಪ್ಲಿಕೇಶನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇದರಲ್ಲಿ ನೀವು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ರಿ ಎಲ್ಲ ಇಲ್ಲಿ ಮಾಹಿತಿ ಇರುತ್ತೆ. ಇದರಲ್ಲಿ ನೋಡೋದಾದರೆ ನೀವು ಮೇನ್ ಆಗಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಸಂಬಂಧಿಸಿದಂತೆ ಇಲ್ಲಿ ಸೆಲೆಕ್ಟ್ ಸಿಟಿ, ಎಕ್ಸಾಮ್ ಡೇಟ್ ಮತ್ತು ಶಿಫ್ಟ್ ಅಂತ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಿಮ್ಮ ಅಪ್ಲಿಕೇಶನ್ ಅನ್ನ ಇಲ್ಲಿ ಒಂದ್ಸರಿ ನೋಡ್ಕೊಳ್ಳಿ, ಸ್ಟೇಟಸ್ ನೋಡ್ಕೊಳ್ಳಿ ಏನಿದೆ ಅಂತ ನೋಡಿಕೊಂಡು ನಂತರ ಇಲ್ಲಿ ಸೆಲೆಕ್ಟ್ ಸಿಟಿ, ಎಕ್ಸಾಮ್ ಅಂಡ್ ಶಿಫ್ಟ್ ಅಂತ ಕೊಟ್ಟಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಡೇಟ್ ಆಫ್ ಎಕ್ಸಾಮಿನೇಷನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಎಕ್ಸಾಮ್ ಡೇಟ್ಗಳು ಬಂದ್ಬಿಟ್ಟು ನೋಡಿ, ನವೆಂಬರ್ ಇಲ್ಲಿ 12ರಿಂದ 30ರವರೆಗೆ ಇಲ್ಲಿ ಪರೀಕ್ಷೆಗಳನ್ನು ನಡೆಸ್ತಿದ್ದಾರೆ. ಅದರೊಳಗೆ ಯಾವುದಾದ್ರೂ ಒಂದು ಡೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ, ಈ ಥರ ಒಂದು ಡೇಟನ್ನು ಸೆಲೆಕ್ಟ್ ಮಾಡಿ ಗೆಟ್ ಸ್ಲಾಟ್ ಅಂತ ಕೊಟ್ಟರೆ ತಾವು ಅಪ್ಲಿಕೇಶನ್ನಲ್ಲಿ ಯಾವ್ಯಾವ ಒಂದು ಅಪ್ಲಿಕೇಶನ್ನಲ್ಲಿ ಯಾವ್ಯಾವ ಸೆಂಟರ್ಗಳನ್ನು ಕೊಟ್ಟಿರ್ತೀರಿ ಆ ಸೆಂಟರ್ನಲ್ಲಿ ಎಕ್ಸಾಮ್ ಸೆಂಟರ್ಗಳು ಇಲ್ಲಿ ಖಾಲಿವೆ ಇಲ್ಲ ಎಂಬುದ್ರ ಬಗ್ಗೆ ಇಲ್ಲಿ ತೋರಿಸ್ತಾರೆ ನೋಡಿ. ಇಲ್ಲಿ ನಾಟ್ ಅವೈಲೇಬಲ್ ಥರ್ಡ್ ಸ್ಲಾಟ್ ಇದೆ, ಇಲ್ಲಿ ಫಸ್ಟ್ ಸ್ಲಾಟ್ ಸೆಕೆಂಡ್ ಸ್ಲಾಟು ಸ್ಯಾಂಪಲ್ ಆಗಿ ನೋಡಿ. ಇಲ್ಲಿ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ಈ ಥರ ನೀವು ಡೇಟ್ಗಳನ್ನು ಚೇಂಜ್ ಮಾಡಿ ನಿಮಗೆ ಬೇಕಾಗಿರುವ ಸ್ಲಾಟ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಆಫ್ಟರ್ನೂನ್ ಸ್ಲಾಟ್ ಸೆಲೆಕ್ಟ್ ಇದೆ ನಮಗೆ ಬೆಳಗಾವಿಯಲ್ಲಿ, ಇದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ, OTP ಸೆಂಡ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. OTP ಇಲ್ಲಿ ತಮಗೆ ಒಂದು ಮೊಬೈಲ್ OTP ಅಥವಾ ಒಂದು ಇಮೇಲ್ OTP ಯಾವುದಾದ್ರೂ ಒಂದು ನೀವು ಇಲ್ಲಿ ಫಿಲ್ ಮಾಡಿ ನಿಮ್ಮ ಸ್ಲಾಟನ್ನು ಇಲ್ಲಿ ನೀವು ಸಬ್ಮಿಟ್ ಮಾಡಬಹುದು. ಈ ಥರ ನೋಡಿ, ಮೊಬೈಲ್ OTP ಅನ್ನು ಹಾಕೊಂಡು ಇಲ್ಲಿ ವ್ಯಾಲಿಡೇಟ್ ಅಂಡ್ ಸಬ್ಮಿಟ್ ಅಂತ ಕೊಟ್ಟರೆ ಸಿಟಿ ಪರ್ಫಾರ್ಮೆನ್ಸ್ ಸೇವ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ನಂತರ ಇಲ್ಲಿ ನೋಡೋದಾದ್ರೆ ನೋಡಿ, ಇನ್ನೊಂದ್ಸರಿ ನೀವು ಮೈ ಅಪ್ಲಿಕೇಶನ್ ಮೇಲೆ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳೋ ಸಲುವಾಗಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಮೇಲೆ ಮತ್ತೊಂದು ಸರಿ ಇಲ್ಲಿ ನೀವು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಡೇಟನ್ನು ನೀವು ಸೆಲೆಕ್ಟ್ ಮಾಡಿದರೆ ನೋಡಿ, ಯಾವುದಾದ್ರೂ ಒಂದು ಡೇಟ್ ಸೆಲೆಕ್ಟ್ ಮಾಡಿ ಗೆಟ್ ಸ್ಲಾಟ್ ಅಂತ ಕೊಟ್ಟರೆ ನೀವು ಆಲ್ರೆಡಿ ಸ್ಲಾಟ್ ಬುಕ್ಕಿಂಗ್ ಆಗಿದೆ ಅಂತ ಇಲ್ಲಿ ತೋರಿಸುತ್ತೆ. ಇಷ್ಟು ಮಾಡ್ಕೊಂಡ್ರೆ ನಿಮಗೆ ಡೇಟು ಮತ್ತು ಸಿಟಿ ಇಲ್ಲಿ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡುವುದು ಕನ್ಫರ್ಮ್ ಆಗಿರುತ್ತೆ. ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.